ಮತ್ತೆ ಹೇಗಿದ್ದೀರಾ? ಮಾವ, ಜೀವ, ಮಹಿಮಾ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲ ಓಕೆನಾ? ಹಾಳಿ ಅಂತ ನಾವೆಲ್ಲರೂ ಆರಾಮಾಗಿದ್ದೀವಿ. ನೀವು ಹೇಗಿದ್ದೀರಾ? ನಿಮಗೆ ಗೊತ್ತಲ್ಲ ಅತ್ತೆ, ಆರಾಮಾಗಿರೋ ಥರ ಇದ್ದೀನಿ ಅಷ್ಟೇನೆ. ನನ್ನೊಳಗಿರೋ ನೋವು ಎಂಥದ್ದು ಅಂತ ನನಗೆ ಮಾತ್ರ ಗೊತ್ತು ಅತ್ತೆ. ಅದ್ರ ಜೊತೆಗೆ ಬದುಕ್ತಾ ಇದ್ದೀನಿ, ಬೇರೆ ಆಪ್ಷನ್ ಇಲ್ವಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನೊಳಗಿರೋ ಒದ್ದಾಟ ನನಗೆ ಮಾತ್ರ ಗೊತ್ತು. ಜೀವನ ಹೀಗೆ ನಡೀತಾ ಇದೆ. ಗೊತ್ತಿಲ್ಲ ಈ ಒದ್ದಾಟ ಹುಡುಕಾಟ ಎಲ್ಲ ಯಾವತ್ತು ಎಂಡ್ ಆಗುತ್ತೆ ಅಂತ. ಬಟ್ ಅವ್ರು ಸಿಗ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತ ಇದೆ. ಯಾವತ್ತು, ಇನ್ನೆಷ್ಟು ದಿನ ಕಾಯಬೇಕು ಗೊತ್ತಿಲ್ಲ. ಅದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಯೋಚನೆ ಮಾಡಬೇಡಿ ಅಳಿ ಅಂದರೆ, ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ತಾರೆ. ನೀವು ಹೆಂಗೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರೋ ಅವ್ರುಗಳು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಇದು ಹಿಂಗೆ ಇರೋದಿಲ್ಲ ಅಳಿ ಅಂದರೆ. ಒಂದಲ್ಲ ಒಂದು ದಿವಸ ಅವಳ ಮನಸ್ಸು ಬದಲಾಗ್ಬೋದು. ಅವಳೇ ನಿಮ್ಮನ್ನು ಹುಡ್ಕೊಂಡ್ ಬರ್ಬೋದು. ಅದೇನಾದರೂ ನಿಜ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅವ್ರನ್ನ ನೋಡ್ಕೊಂಡು ಬರ್ಬೇಕಾಗಿತ್ತಲ್ವ ಅತ್ತೆ? ಹಾಗೇನೂ ಆಗ್ಲಿಲ್ವಲ್ಲ. ಅವ್ರಿಗೆ ನನ್ನ ಮೇಲಿರೋ ಕೋಪ ಇನ್ನೂ ಆರಿಲ್ಲ ಅಂತ ಕಾಣುತ್ತೆ. ಎಲ್ಲಿ ಬಿಡಿಯತ್ತೆ, ಕಾಯ್ತೀನಿ. ಅವ್ರನ್ನ ಹುಡುಕೋದೇ ನನ್ನ ಕೆಲಸ, ಅದೇ ಗುರಿ ಅಂತ ಬದುಕ್ತಾ ಇದ್ದೀನಿ. ನೋಡೋಣ, ನನ್ನ ಮಗ ಭೂಮಿಕಾ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾರೆ. ಗೊತ್ತಿಲ್ಲ ನನ್ನ ಹಣೆಯಲ್ಲಿ ಅದೇನು ಬರೆದಿದೆಯೋ ಅಂತ. ಅಳಿ ಅಂದರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿಮ್ಮ ಹತ್ರ ಏನೂ ಹೇಳೋಕ್ಕಾಗ್ತಿಲ್ಲ. ಮತ್ತೆ ಹಾ ಅಳಿ ಅಂದರೆ ಹೇಳಿ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದರ್ವೈಸ್ ನನಗೆ ಇಲ್ಲೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ. ನೀವು ಅಷ್ಟೇ ಆರಾಮಾಗಿರಿ. ನಾವೆಲ್ಲರೂ ಈ ನೋವು ಜೊತೆನೇ ಬದುಕಬೇಕು, ಇದನ್ನು ಒಪ್ಕೊಳ್ಳೇಬೇಕು. ನನ್ನ ಬಗ್ಗೆ ಆಗಲಿ ಭೂಮಿಕಾ ಅವ್ರ ಬಗ್ಗೆ ಆಗಲಿ ನೀವು ಜಾಸ್ತಿ ತಲೆ ಹಚ್ಕೊಂಡು ಮನಸ್ಸು ಕೆಡಿಸ್ಕೋಬೇಡಿ. ಜೀವ, ಮಹಿಮಾ ಇದ್ದಾರೆ, ಅವ್ರ ಭವಿಷ್ಯದ ಬಗ್ಗೆ ಗಮನ ಕೊಡಿ. ಆದರೂ ನೋವಾಗದೆ ಇರುತ್ತೆ ಅಳಿ ಅಂದರೆ. ಅಷ್ಟು ಸುಲಭವಾಗಿ ಮರೆಯೋ ನೋವಾ ಇದು? ಅಯ್ಯೋ ಅತ್ತೆ, ನೀವೇ ಈ ಥರ ಹೇಳ್ಬಿಟ್ರೆ ಹೇಗೆ? ನನ್ನ ಪರಿಸ್ಥಿತಿ ಏನಾಗಬೇಡ, ನನಗೆ ನೀವು ಸಮಾಧಾನ ಮಾಡಬೇಕಾದವರು. ನೋಡೋಣ, ನಾನು ಅವ್ರನ್ನ ಹುಡುಕ್ತೀನಿ. ಆ ಕೆಲಸ ನನಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ಸರಿ, ಈಗ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಯಾವಾಗಾದ್ರೂ ಕಾಲ್ ಮಾಡ್ತೀನಿ.